ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಒನ್ ಮೋರ್ ನ್ಯೂ ವಿಡಿಯೋ. ಸೊ ಇವತ್ತು ಕೂಡ ಒಂದು ಹೊಸ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ಇವತ್ತು 3:30 ಆಗ್ತಾ ಬಂತು. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಗುರುವಾರ, ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು. ಸೊ ನಮ್ಮ ವಿಡಿಯೋ ಮಾಡಬೇಕಿತ್ತು, ಅದನ್ನು ಮುಗಿಸ್ಕೊಂಡು ಬಂದೆ. ಈ ಒಂದು ಸ್ಯಾರಿ ಬಂದ್ಬಿಟ್ಟು ನಿಜವಾಗ್ಲೂ ಸಹ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ. ಸೊ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದನ್ನು ಬೈ ಮಾಡಿದ್ದ ಅಂಥದ್ದು, ಅಂದರೆ ಅದಿತಾ ಸ್ಯಾರೀಸ್ ಅನ್ನೋ ಒಂದು ಅವರ ಪೇಜಲ್ಲಿ ಕಳಿಸ್ಕೊಟ್ಟಿದ್ರು. ನಿಜವಾಗ್ಲೂ ಸಹ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಸಾಫ್ಟಾಗಿದೆ, ತುಂಬಾ ಚೆನ್ನಾಗಿದೆ. ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಸೊ ನೀವು ಕೂಡ ಏನಾದರೂ ಈ ಒಂದು ಸ್ಯಾರಿನ ಬೈ ಮಾಡಬೇಕು ಅಂತ ಇದ್ದರೆ, ಇಲ್ಲಿ ಅದಿತಾ ಸ್ಯಾರೀಸ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ ID ಕೂಡ ಹಾಕಿದ್ದೀನಿ, ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ನೂ ಸಹ ಹಾಕಿದ್ದೀನಿ. ಅವ್ರ ಪೇಜಲ್ಲಿ ಇದೇ ಥರದ್ದು ತುಂಬಾ ಕಲೆಕ್ಷನ್ಸ್ಗಳಿದೆ. ಸೊ ಇವಾಗ ಇತ್ತೀಚೆಗೆ ನ್ಯೂ ಸ್ಟಾರ್ಟಪ್ ಅವ್ರದ್ದು ಇರೋದು. ಅವ್ರದ್ರಲ್ಲಿ ಇನ್ನೂ ಯಾವ್ಯಾವ ಥರ ಸ್ಯಾರೀಸ್ ಇದೆ ಅದನ್ನು ಸಹ ಆ್ಯಡ್ ಮಾಡಿರ್ತೀನಿ. ಒಂದ್ಸಲಿ ಹೋಗಿ ನೋಡ್ಕೊಂಡು ಬನ್ನಿ. ನೀವು ಕೂಡ ಬೇಕು ಅಂದರೆ ಬೈ ಮಾಡ್ಬೋದು ಅವ್ರ ಹತ್ರ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಅವರ್ ಕಲೆಕ್ಷನ್ಸ್. ಈ ವಿಡಿಯೋದಲ್ಲಿ ನಮ್ಮಲ್ಲಿ ಸಿಗುವಂಥ ಪ್ರೀಮಿಯಮ್ ಬ್ಯೂಟಿಫುಲ್ ಸ್ಯಾರೀಸ್ನ ನಾನು ತೋರಿಸ್ಕೊಂಡು ಹೋಗ್ತೀನಿ. ಈ ಚಿಕ್ಕ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋರು ನಮ್ಮ ಕೇರ್ಪೇಟೆ ಅವರನ್ನೇ. ತುಂಬ ಪ್ರೀಮಿಯಮ್ ಸ್ಯಾರೀಸ್ನ ತುಂಬ ರೀಸನಬಲ್ ಪ್ರೈಸ್ಗೆ ಕೊಡ್ತಾ ಇದ್ದಾರೆ. ಈಗ ಸ್ಯಾರೀಸಿಗೆ ಬರೋಣ. ಇದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ, ಬನಾರಸ್ ಸ್ಯಾರಿ, ನಾರ್ಮಲ್ ಯೂಸ್ ಸ್ಯಾರೀಸ್, ಸ್ಮಾಲ್ ಚೆಕ್ಸ್ ಸ್ಯಾರೀಸ್. ಇದು ಪ್ರತಿದಿನ ಉಟ್ಕೊಳ್ಳೋರಿಗೆ ತುಂಬ ಕಂಫರ್ಟಬಲ್ ಆ್ಯಂಡ್ ಸಾಫ್ಟ್ ಆಗಿರೋ ಸ್ಯಾರೀಸ್ ಕೂಡ ನಮ್ಮ ಹತ್ರ ಇದೆ. ಈ ಥರ ಸ್ಯಾರೀಸ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಆರ್ ಕಾಲ್ ಕೂಡ ಮಾಡಿ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು. ಸೊ ನೋಡಿದ್ರಿ ಅಲ್ವಾ, ಈ ಥರ ಸ್ಯಾರೀಸ್ ಕಲೆಕ್ಷನ್ಸ್ಗಳು ತುಂಬಾ ಇದೆ ಅವ್ರ ಹತ್ರ. ಸೊ ಇನ್ನೂ ಬೇಕು ಅನ್ನೋದಾದರೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಸ್ಯಾರೀಸ್ನ ಬೈ ಮಾಡ್ಬೋದು. ಸೊ ನಾನು ಶಾಪಿಗೆ ಬಂದುಬಿಟ್ಟು ಹಾಗೆ ವಿಡಿಯೋನೂ ಸಹ ಸ್ಟಾರ್ಟ್ ಮಾಡಿದೆ. ಅದೊಂದು ಬ್ಲೌಸು ವರ್ಕ್ ಹಾಕೋದಿತ್ತು, ಅದನ್ನು ಸಹ ವರ್ಕು ಕೊಟ್ಟೆ. ಸೊ ನವೀನವ್ರು ಆಲ್ರೆಡಿ ಸ್ಲೀವ್ಸು ರನ್ ಕೊಟ್ಟು ಹೋಗಿದ್ರು. ಇನ್ನು ಹಾಫ್ ಆನ್ ಅವರ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಕೂಡ ಸ್ವಲ್ಪ ಮನೆಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದು ಹಾಗೆ ಬ್ಯಾಕ್ ಸೈಡ್ನ ರನ್ ಕೊಟ್ಟಿದ್ದೆ. ಹಾಗೆ ವಿಡಿಯೋನೂ ಸಹ ತೋರಿಸಿದ್ದೀನಿ. ಹಾಗೆ ಇದೊಂದು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಇತ್ತು, ಸ್ಟಿಚ್ ಮಾಡೋದಿತ್ತು. ಸೊ ಇದು ಸ್ವಲ್ಪ ಪಾಟ್ ನೆಕ್ಕಲ್ಲಿ ಹೊಲಿಬೇಕಿತ್ತು. ಹಾಗೆ ಸ್ವಲ್ಪ ವರ್ಕಲ್ಲಿ ಏನಾಗಿದೆ ಅಂದರೆ ಒಂದು 1/2 ಇಂಚಷ್ಟು ಕಮ್ಮಿ ಬಂದಿತ್ತು. ಸೊ ಅದಕ್ಕೋಸ್ಕರ ನಾನು ಲೈನಿಂಗ್ ಕ್ಲಾತ್ನ 1/2 ಇಂಚನ್ನ ಹಿಡ್ಕೊಂಡು ನಾನು ಇಲ್ಲಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಕೆಲವೊಬ್ಬರು ಸ್ಟಿಚಿಂಗ್ ಮಾಡಿರುವಂತಹ ವೀಡಿಯೋನ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದ್ದೀರಾ, ಸ್ಟಿಚಡ್ ವೀಡಿಯೋನ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಸೊ ಅದು ಹೆಂಗಾಗಿದೆ ಅಂತಂದರೆ, ವೀಡಿಯೋ ಮಾಡ್ಕೊಳಕ್ಕಂತ ಇಟ್ಟಿರ್ತೀವಿ, ಹವರ್ಗಟ್ಟಲೆ ಆಗಿಬಿಡುತ್ತೆ. ಸೊ ಅದು ಯಾವ ಕ್ಯಾಮ್ರಾ ಆಫ್ ಆಗಿರುತ್ತೆ ಅಂತಲೂ ಗೊತ್ತಾಗಲ್ಲ. ಸೊ ಈ ಥರ ಆಗಿರುತ್ತೆ. ವೀಡಿಯೋ ಮಾಡ್ಕೊಳಕ್ಕಂತಲೇ ಯಾರಾದರೂ ಒಬ್ಬರು ಮಾಡ್ಕೊಳ್ಳೋರಿದ್ದರೆ ಆರಾಮಾಗೆ ವೀಡಿಯೋನ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಡಿಲೇ ಆಗ್ತಾಯಿದೆ ಅಷ್ಟೇ. ಅಪ್ಕಮಿಂಗ್ ಬರೋ ವೀಡಿಯೋಸಲ್ಲಿ ಆ ವಿಡಿಯೋನೂ ಸಹ ಅಪ್ಲೋಡ್ ಮಾಡ್ತೀನಿ. ಸೊ ಯಾಕೆಂದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಇಟ್ಟಿರ್ತೀವಿ, ಅದು ಯಾವಾಗ ಆಫ್ ಆಗಿರುತ್ತೋ ಗೊತ್ತಾಗಲ್ಲ, ಆನ್ ಆಗಿದೆಯಾ ಅಂತಲೂ ಸಹ ಗೊತ್ತಾಗಲ್ಲ. ಪದೇ ಎದ್ದು ನೋಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಪ್ರಾಪರಾಗಿರುವಂತಹ ಒಂದು ಡೇ ನಮ್ಮನ್ನು ನೋಡಿಕೊಂಡು ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಬಂದುಬಿಟ್ಟು ಪಾಟ್ ನೆಕ್ ಬ್ಲೌಸ್ ಆಗಿರುತ್ತೆ, ಪಿಕಾಕ್ ಡಿಸೈನು. ಸೊ ಈ ಥರ ಬಂದಿದೆ. ಸೊ ಅವಾಗೆ ಕರೆಂಟ್ ಹೋಯಿತು. ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡಿ ಹಾಗೆ ಮತ್ತೇನು ಸಹ ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮದು ಶಾಪ್ ಬಂದುಬಿಟ್ಟು ಸ್ವಲ್ಪ ಹಿಂದೆ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಕರೆಂಟ್ ಹೋಯಿತು ಅಂತಂದರೆ. ಹಾಗೆ ಇಲ್ಲಿ ಚಿನಿಮಾನು ಸಹ ಅವಳದು ಹೋಮ್ವರ್ಕ್ ಇತ್ತು, ಅದನ್ನು ಸಹ ಮಾಡಿಸ್ಬೇಕಿತ್ತು, ಅದನ್ನು ಸಹ ಕ್ಲಿಯರ್ ಮಾಡಿಕೊಂಡೆ. ಸೊ ಇದು ಬ್ಯಾಕ್ ನೆಕ್ಕು ಈ ಥರ ಬಂದಿದೆ, ನೋಡ್ತಾ ಇರ್ಬೋದು. ಸ್ವಲ್ಪ ಕತ್ಲೆ ಅನಿಸುತ್ತೆ, ಕರೆಂಟ್ ಹೋಯ್ತು ಅಂತಂದರೆ ಸ್ವಲ್ಪ ಕತ್ಲೆ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಶಾಪು ಹಿಂದೆ ಇರೋದ್ರಿಂದ. ಸೊ ಹಾಗಾಗಿ ಇನ್ನೇನಿದು ಫ್ರೆಂಡ್ನ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ ಆದ್ರೂ ಸಹ ಅಷ್ಟೇ, ಸ್ವಲ್ಪ ಪೀಸ್ ತುಂಬಾ ಕಮ್ಮಿ ಇತ್ತು. ಅವರಿಗೆ ಕೇಳಿಬಿಟ್ಟು ಈ ಥರ ಪೀಸ್ ಬೀಳುತ್ತೆ ಓಕೆನಾ ಅಂತ ಕೇಳಿಬಿಟ್ಟು ಹಾಕ್ತಾ ಇರೋದು. ಇದು ನೋಡ್ತಾ ಇರ್ಬೋದು, ಡಿಸೈನು ನಾನು ಆವಾಗಲೇ ತೋರಿಸಿದ್ದೆ ಅಲ್ವಾ, ಫ್ರೇಮಿಗೆ ಫಿಟ್ ಮಾಡಿದ್ದೀನಿ ಅಂದ್ಬಿಟ್ಟು. ಸೊ ಆ ಒಂದು ಡಿಸೈನು ಇಲ್ಲೇ ಹಾಕಿದ್ದೀನಿ, ಫುಲ್ ಕಂಪ್ಲೀಟಾಗಿ ನೋಡ್ತಾ ಇರ್ಬೋದು. ಇಲ್ಲ ಫ್ರೆಂಡ್ನ ನಾನು ಈ ಥರ ಹಾಕ್ಕೊಂಡಿದ್ದೀನಿ, ಪೀಸ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದುಬಿಟ್ಟು ಪಾಟ್ ನೆಕ್ ಬ್ಲೌಸ್ ಆಗಿರುತ್ತೆ. ಸ್ವಲ್ಪ ಶೇಪ್ ವೈಸ್ ಬಂದರೆ ಸ್ವಲ್ಪ ಚೇಂಜ್ ಇರುತ್ತೆ. ಫ್ರಂಟಲ್ಲಿ ನಾರ್ಮಲ್ ಹುಕ್ಕೆ ಬಂದಿರುತ್ತೆ.
ಸೊ ಸ್ಲೀವ್ಸು ಫುಲ್ಲು ಗ್ರ್ಯಾಂಡಾಗಿ ಕೇಳಿದ್ರು ಅವರು. ಸೊ ಇಲ್ಲಿ ಫುಲ್ಲು ಗ್ರ್ಯಾಂಡಾಗೇ ವರ್ಕ್ನ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಡಿಸೈನು. ವಿತ್ ಪ್ರೈಸ್ ಕೂಡ ಹೇಳಿರ್ತೀನಿ, ಒಂದು ಸಲ ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇದರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 2000 ರುಪೀಸ್ ಆಗುತ್ತೆ. ಯಾಕಂದರೆ ಹೆವಿ ವರ್ಕ್ ಬರುತ್ತೆ ಸ್ಲೀವ್ಸಲ್ಲಿ. ಸೊ ಏನಾದರೂ ಬ್ರೈಡ್ಸಿಗೆ ಏನಾದರೂ ಹಾಕ್ಕೊಳ್ಬೇಕು ಅಂತ ಇದ್ದರೆ ಆರಾಮಾಗಿ ಹಾಕಿಸ್ಕೊಳ್ಬೇಕಾಗುತ್ತೆ. ಯಾಕೆ ಅಂದರೆ ಇನ್ನಿದ್ರಲ್ಲಿ ಸ್ಟೋನ್ಸ್ ಎಲ್ಲ ಬರುತ್ತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ ಬ್ರೈಡ್ಸ್ಗೆಲ್ಲನೂ ಸಹ. ಯಾಕೆ ಅಂದರೆ ಕೆಲವೊಬ್ಬರು ಇವಾಗ ಇದೇ ವರ್ಕ್ನ ಹ್ಯಾಂಡ್ ವರ್ಕಲ್ಲಿ ಮಾಡಿಸ್ಬೇಕು ಅಂತಂದರೆ ಅರೌಂಡ್ ನಿಮಗೆ 5,000 to 6,000 ಸಹ ಪ್ರೈಸ್ ಮಾಡ್ತಾರೆ. ಹಾಗೆ ನಾವೇ ಬ್ರೈಡಲ್ ವರ್ಕ್ ಅಂತ ಬಂದರೆ ಸ್ಟಾರ್ಟಿಂಗ್ ಬಂದುಬಿಟ್ಟು 6,000 to 7,000 ಸ್ಟಾರ್ಟಿಂಗ್ ಇರೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಇನ್ ಕೇಸ್ ನೀವೇನಾದರೂ ಬ್ರೈಡ್ಸ್ ಇದ್ದರೆ ನಮ್ಗೆ ಅಷ್ಟೊಂದು ದುಡ್ಡು ಕೊಟ್ಟು ಹಾಕ್ಸ್ಕೊಳಕ್ಕಾಗಲ್ಲ ಅಂತ ಇದ್ದರೆ ನೀವು ಆರಾಮಾಗಿ ಈ ಒಂದು ಬ್ಲೌಸ್ನ ವರ್ಕ್ ಹಾಕ್ಸ್ಕೊಳ್ಬೋದು. ಇದೇ ಡಿಸೈನ್ ಅಂತಲ್ಲ, ಇದೇ ಥರದ್ದು ಹೆವಿ ವರ್ಕ್ ಇರೋದು ಇನ್ನು ಸುಮಾರಷ್ಟು ಕಲೆಕ್ಷನ್ಸ್ ಇದೆ. ನೀವು ಬೇಕು ಅಂದರೆ ವರ್ಕ್ನ ಮಾಡಿಸ್ಕೊಳ್ಬೋದು. ಸೊ ಹಾಗೆ ಇನ್ನು ನಮ್ಮ ಹತ್ರ ಮಷಿನ್ ಇದೆ ಅನ್ನೋರು ಸೊ ನೀವು ಡಿಸೈನ್ ಬೈ ಕೂಡ ಮಾಡ್ಬೋದು. ನೀವು ಸಂಡೇ ಬೈ ಮಾಡೋದಾದರೆ 100 ರೂಪಾಯಿಗೆ 3 ಡಿಸೈನ್ ಅವೈಲಬಲ್ ಇರುತ್ತೆ. ಇನ್ನು ಮಿಕ್ಕಿರೋ ಸೋಮವಾರದಿಂದ ಶುಕ್ರವಾರದವರೆಗೂ ಶನಿವಾರದವರೆಗೂ ಏನಿರುತ್ತೆ ಅದು ನಿಮಗೆ 50 ರೂಪೀಸ್ಗೆ 1 ಡಿಸೈನ್ ಕೊಡಬೇಕಾಗುತ್ತೆ. ಸೊ ನೀವು ನೋಡಿಬಿಟ್ಟು ನಿಮ್ಗೆ ಯಾವುದು ಡಿಸೈನ್ ಇಷ್ಟ ಆಗುತ್ತೋ ಸೊ ಆ ಡಿಸೈನ ಬೈ ಮಾಡಬೇಕಾಗುತ್ತೆ. ಇನ್ನು ಇಲ್ಲಿ ಥ್ರೆಡ್ ಅಂತ ಬಂದರೆ ಒಂದಷ್ಟು ಥ್ರೆಡ್ಗಳಿದ್ರೂ ಸಹ ನಮಗೆ ಥ್ರೆಡ್ಗಳು ಸಾಕಾಗಲ್ಲ. ಯಾವ ಕಲರ್ ತೊಗೊಂಡ್ರು ಎಷ್ಟೇ ಕ್ಯಾಲ್ಕುಲೇಟ್ ಮಾಡಿ ತೊಗೊಂಡ್ರು ಯಾವುದಾದ್ರೂ ಒಂದು ಕಲರ್ ಕಮ್ಮಿ ಬಂದೇ ಬರುತ್ತೆ. ನಾವೆಷ್ಟು ಯೋಚನೆ ಮಾಡಿ ಎಲ್ಲ ಶೇಡ್ಸ್ನು ಕೂಡ ತರಿಸ್ಕೊಂಡಿರ್ತೀವಿ, ಬಟ್ ಆದ್ರೂ ಸಹ ಥ್ರೆಡ್ಗಳು ಸಿಗೋದಿಲ್ಲ. ಸೊ ಇದು ನಮ್ಮದೊಂದೇ ಪ್ರಾಬ್ಲಮ್ ಅಂತ ಹೇಳ್ತಾ ಇಲ್ಲ, ಆಲ್ಮೋಸ್ಟ್ ಎಲ್ಲ ವರ್ಕ್ ಟೈಲರ್ದು ಸಹ ಇದೇ ಪ್ರಾಬ್ಲಮ್ ಆಗಿರುತ್ತೆ. ಸ್ಯಾರಿ ಕಲರ್ ಇದ್ದರೆ ಥ್ರೆಡ್ ಕಲರ್ ಇಲ್ಲ, ಥ್ರೆಡ್ ಕಲರ್ ಇದ್ದರೆ ಸ್ಯಾರಿ ಆ ಕಲರ್ ಸ್ಯಾರಿ ಇರೋಲ್ಲ. ಸೊ ಆ ಥರ ಆಗಿಬಿಟ್ಟಿರುತ್ತೆ. ಒಂದು ಶೇಡು ಡಿಫ್ರೆನ್ಸ್ ಇದ್ರೂ ಸಹ ಕಸ್ಟಮರು ಒಪ್ಪೋದಿಲ್ಲ. ಸೊ ಅದೇ ಶೇಡ್ನ ಹುಡ್ಕೊತ ಹೋದರೆ ಆ ಶೇಡಲ್ಲಿ ನಾವು ಕೇಳಿರೋ ಶೇಡ್ ಇನ್ನೂ ಮ್ಯಾನುಫ್ಯಾಕ್ಚರೇ ಆಗಿಲ್ಲ ಸರ್ ನಮ್ಮ ಬ್ರ್ಯಾಂಡಲ್ಲಿ ಅಂದ್ಬಿಡ್ತಾರೆ. ಸೊ ಆ ಥರ ಇದ್ದಾಗ ನಾವು ಯಾವ ಬ್ರ್ಯಾಂಡಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುತ್ತೋ ಆ ಕಲರ್ನ ನೋಡಿ ತೊಗೊಳ್ಬೇಕಾಗತ್ತೆ. ಇನ್ನು ಕೆಲವೊಬ್ಬರು ನಾವು ರೆಗ್ಯುಲರ್ ಹೋಗೋ ಶಾಪ್ಗಳಲ್ಲಿ ಹೋಗ್ಬಿಟ್ರೆ ಅಣ್ಣ ನೀವು ಥರ ಕಲರ್ಗಳು ನಮ್ಮ ಹತ್ರ ಇರೋಲ್ಲ ಅಂತ ಒಂದು ಮಾತು ಅಂದ್ಬಿಡ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ. ಇನ್ನು ನವೀನವ್ರು ಕೂಡ ಡ್ಯೂಟಿಯಿಂದ ಬಂದರು. ಸೊ ಬಂದಾದಮೇಲೆ ಅವರು ಪಾನಿಪುರಿನ ತಂದಿದ್ದರು. ಸೊ ಅದನ್ನು ಸಹ ಅವರಿಗೆ ಪ್ಲೇಟಿಗೆ ಹಾಕ್ಕೊಡ್ಬೇಕಿತ್ತು. ಅದಕ್ಕೂ ಮುಂಚೆ ಇಲ್ಲಿ ಸ್ವಲ್ಪ ಟೀಗೆ ಇಟ್ಕೊಳ್ತಾ ಇದ್ದೀನಿ. ಸೊ ಯಾಕೆ ಅಂತಂದರೆ ಅವ್ರು ಬಂದ ತಕ್ಷಣ ಟೀ ಬೇಕು ಅವ್ರಿಗೆ. ಏನು ತಿಂಡಿ ತಿಂತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಬಂದ ತಕ್ಷಣ ಟೀಗೆ ಇಟ್ಬಿಟ್ರೆ ಅದು ನೀಟಾಗಿ ಕುದ್ದು ರೆಡಿ ಆಗೋಷ್ಟೊಳಗೆ 1/2 hour ಆಗುತ್ತೆ. ಇನ್ನು ಈ ಸ್ಯಾರಿ ಬಂದುಬಿಟ್ಟು ನಾನು ಮುಂಚೆನೇ ಹೇಳಿದ್ದಾನೆ, ಇನ್ಸ್ಟಾಗ್ರಾಮಲ್ಲಿ ತೊಗೊಂಡಿರೋ ಅಂಥದ್ದು ಅದಿತಾ ಸ್ಯಾರೀಸ್ ಅಂತ ಹೇಳಿಬಿಟ್ಟು ಕಾಂಟ್ಯಾಕ್ಟ್ ನಂಬರ್ನು ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಸೊ ಒಂದು ಸರಿ ಚೆಕ್ಔಟ್ ಮಾಡಿ. ಇದೇ ಥರ ಸ್ಯಾರಿಗಳು ಅವ್ರ ಹತ್ರ ಸುಮಾರಷ್ಟು ಕಲೆಕ್ಷನ್ಸ್ ಇದೆ. ಸೊ ಅವ್ರಿಗೆ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿಬಿಟ್ಟು ನೀವು ಸ್ಯಾರಿನ ಬೈ ಮಾಡ್ಬೋದು. ಯಾವುದೇ ರೀತಿ ಫೇಕ್ ಇರೋದಿಲ್ಲ, ಏನೂ ಇರೋದಿಲ್ಲ. ತುಂಬಾ ಚೆನ್ನಾಗಿದೆ ಸ್ಯಾರಿ ಕೂಡ, ಪ್ರೀಮಿಯಂ ಕ್ವಾಲಿಟಿದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿದು ತುಂಬಾ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಆದ್ರೂ ಸಹ ಅಷ್ಟೇ ಇನ್ನೂ ಸುಮಾರಷ್ಟು ಕಲೆಕ್ಷನ್ಸ್ಗಳಿದೆ. ನೀವು ಬೇಕು ಅಂದರೆ ಅವ್ರ ಪೇಜಲ್ಲಿ ಹೋಗ್ಬಿಟ್ಟು ಬೈ ಮಾಡ್ಬೋದು. ಇಲ್ಲ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ನೀವು ವಾಟ್ಸಪ್ ಅಥವಾ ಕಾಲ್ ಮಾಡಿಬಿಟ್ಟು ನೀವು ಅವರಿಗೆ ಕಾಲ್ ಮಾಡಿ ಬೈ ಮಾಡ್ಬೋದು. ಸೊ ಇನ್ನು ಇದು ನೈಟು ಅಡುಗೆ ಮಾಡಲಿಕ್ಕೆ ಅಂತ ನಾನು ಬಂದೆ. ಆಲ್ಮೋಸ್ಟ್ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಸ್ವಲ್ಪ ಲೇಟಾಗೇ ಅಡುಗೆ ಮಾಡಿದ್ವಿ. ಇನ್ನು ಈವ್ನಿಂಗು 6:30 7 ಗಂಟೆ ಆಗಿತ್ತು. ನಾವು ಇನ್ನೂರು ಬರೋಷ್ಟೊಳಗಡೆ ಆವಾಗ ಇನ್ನೂ ಪಾನಿಪುರಿ ತಿಂದಿದ್ವಿ. ಸ್ವಲ್ಪ ಲೇಟಾಗೆ ಮಾಡೋಣ ಅಂದ್ಕೊಂಡು 9:30ಗೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಹೆವಿ ಕತ್ಲೆ ಇದೆ. ಸೊ ಇನ್ನು ನಮ್ಮದು ರೋಡ್ ಸೈಡೇ ಮನೆ ಆಗಿರೋದ್ರಿಂದ ಹೆವಿ ವೆಹಿಕಲ್ ಸೌಂಡ್ ಬರ್ತಾ ಇರುತ್ತೆ. ವಿಡಿಯೋದಲ್ಲಿ ಅವಾಗವಾಗ ಕೇಳಿಸ್ತಾ ಇರುತ್ತೆ. ಪ್ಲೀಸ್ ಅದನ್ನ ಇಗ್ನೋರ್ ಮಾಡಿ. ನಾವು ಎಷ್ಟೇ ಡೋರ್ ಕ್ಲೋಸ್ ಮಾಡಿಕೊಂಡು ಎಲ್ಲೇ ಒಂದು ಮೂಲೆಯಲ್ಲಿ ಕೂತ್ಕೊಂಡು ವಾಯ್ಸ್ ಓವರ್ ಕೊಡಬೇಕು ಅಂದ್ರೂ ಸಹ ಅದು ಆಗೋದಿಲ್ಲ. ಎಲ್ಲಾದ್ರೂ ಸಹ ವೆಹಿಕಲ್ ಸೌಂಡ್ ಕೇಳಿಸುತ್ತೆ. ಸೊ ಇನ್ನು ಇಲ್ಲಿ ಸೊಪ್ಪಿಂದು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ, ಅನ್ನ ಸಾಂಬಾರು ಮಾಡಲಿಕ್ಕೆ. ಸೊ ಇದೊಂದು ಪುಟ್ಟ ವ್ಲಾಗು. ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮಗೆ ಏನಾದರೂ ಇನ್ನೂ ವರ್ಕ್ ಹಾಕಿಸ್ಕೊಳ್ಬೇಕು ಅಂತ ಇದ್ದರೆ ನಮ್ಮ ಹತ್ರ ಮಷಿನ್ ಇದೆ ಅನ್ನೋದಾದರೆ ನೀವು ಡಿಸೈನ್ನ ಬೈ ಮಾಡ್ಬೋದು. ಇಲ್ಲ ನಮ್ಮ ಹತ್ರ ಮಷಿನ್ ಇಲ್ಲ, ವರ್ಕ್ ಹಾಕಿಸ್ಬೇಕು ಅಂತ ಇದ್ದರೆ ನೀವು ಆರಾಮಾಗಿ ಪೋಸ್ಟು ಅಥವಾ ಕೊರಿಯರು ಎರಡೂ ಕೂಡ ಅವೈಲೇಬಲ್ ಇದೆ. ನೀವು ಯಾವುದಾದ್ರೂ ಸಹ ಫೆಸಿಲಿಟೀಸ್ನ ಯೂಸ್ ಮಾಡ್ಕೊಬೋದು.